Ram
ಸತ್ಯ ತಮ್ಮ. ಅಣ್ಣ. ಗುರುಮಠವನ್ನು ಸೇರಿ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಮರಳಿ ಅರಮನೆಯನ್ನು ಸೇರಿದಂತಹ ವೇಳೆಗೆ ತಂದೆಯವರು ಬಳಿ ಕರೆದು ಹೇಳಿದಂತಹ ವಿಚಾರ ಏನಂದ್ರೆ, ಮಕ್ಕಳೇ, ನೀವು ವಯಸ್ಸಿಗೆ ಬಂದಿದ್ದೀರಿ, ಈ ರಾಜ್ಯವನ್ನು ಆಳಬೇಕು, ನೀನು ಅರಸನಾಗು, ನಿನ್ನ ತಮ್ಮ ಯುವರಾಜನಾಗ್ತಾರೆ ಎನ್ನುವುದಾಗಿ ಹೇಳಿದ್ರು. ಆಗ ತಂದೆಯವರ ಬಳಿ ನಾವೇ ಹೇಳಿದ್ದುಂಟು, ಅಪ್ಪ ರಾಜ್ಯವನ್ನು ಆಳ್ಬೇಕು ಅಂತ ಆದ್ರೆ ಪ್ರಪಂಚದ ಬಗ್ಗೆ ತಿಳಿಬೇಕು, ಧರೆಯನ್ನು ಶೋಧಿಸಬೇಕು ಎನ್ನುವುದಕ್ಕಾಗಿ ದಿಗ್ವಿಜಯಕ್ಕೆ ಹೋಗ್ತೇವೆ. ಮಾತ್ರವಲ್ಲ, ಒಂದೇ ಉದ್ದೇಶದಿಂದ ಹೋಗುವುದಲ್ಲ, ಅನ್ಯಾರ್ಥಿಗಳಾಗಿ ಹೋಗಿ ಧರೆಯಲ್ಲಿರುವಂತಹ ಭೂಪೂಜರನ್ನು ಗೆದ್ದು ಬರ್ತೇವೆ ಎನ್ನುವುದಾಗಿ ಹೊರಟಿದ್ದೇವೆ. ಹೊರಡಬೇಕಲ್ಲ, ಹೇಗೆ? ಹರಿಯ ಪಾದವನ್ನೇ ಸ್ಮರಿಸುತ್ತಾಗ ಹರಿಯ ಪಾದವನ್ನೇ ಸ್ಮರಿಸುತ್ತಾಗ ಅಷ್ಟು ಸಾಕೆ ನಮ್ಮ ದೇವರು ಹರಿ, ಅವನಿಗೂ ವಂದಿಸಿದ್ದೇವೆ. ಪರಮ ಭಾಗವತರು ಎನ್ನುವುದಾಗಿ ಎಲ್ಲರೂ ನಮ್ಮನ್ನು ಕೊಂಡಾಡ್ತಾರೆ. ಅದಕ್ಕೆ ಕಾರಣವೇನು? ಶ್ರೀಹರಿಯನ್ನು ಆರಾಧಿಸುವುದರಿಂದ ನಮ್ಮನ್ನೆಲ್ಲರೂ ಭಾಗವತರೆನ್ನುವುದಾಗಿ ಹೇಳ್ತಾರೆ. ಹೌದು, ಅಷ್ಟು ಮಾತ್ರ ಸಾಲದು, ಮತ್ತೆ ಅಷ್ಟ ದಿಕ್ಕುಗಳಿಗೂ ವಂದಿಸಿ ಇನ್ನು ಇಲ್ಲಿ ತಡ ಮಾಡುವುದಲ್ಲ, ಸಾಗುವ. ಉನ್ನ
ಮನಸ್ಸಿಗೆ ತುಂಬಾ ಬೇಸರ. ಇದಕ್ಕೆ ದಾರಿಯೇ ಕಾಣದೆ ತುಂಬಾ ಕಷ್ಟವನ್ನು ಪಡ್ತಾ ಇದ್ದೇನೆ. ಅಣ್ಣ ಅಣ್ಣನ ಮಾಲಿಬುದ ಎನ್ನಯ ಸಣ್ಣ ಮಾತಿದೋನ ನಾಲಿನ ಸಣ್ಣ ಮಾತಿದೋನ ನಾನಾಡುವ ಮಾತುಗಳನ್ನು ಪ್ರೀತಿಯಿಂದ ಕೇಳಬೇಕು. ಏನಪ್ಪ? ಈವರೆಗೆ ನಾವಿರುವರು ಜೊತೆಯಾಗಿಯೇ ಹೊರಟವರು. ನಿಜ. ಇಲ್ಲಿಯವರೆಗೆ ಬಂದು ನಿಂತು ಅದೆಷ್ಟೋ ಯುದ್ಧವನ್ನು ಮಾಡಿದ್ದೇವೆ. ಯುದ್ಧದಲ್ಲಿ ಅದೆಷ್ಟೋ ರಾಜರನ್ನು ಸೋಲಿಸಿದ್ದೇವೆ. ಸಂಪತ್ತು ನಮಗೆ ಬೇಕಾದಷ್ಟು ಇದೆ. ಆದರೂ ಕೂಡ ಅವರಲ್ಲಿದ್ದದ್ದನ್ನು ನಮಗೆ ಕೊಟ್ಟು ನಮ್ಮ ಸಂಪತ್ತನ್ನು ವೃದ್ಧಿಗೊಳಿಸುವುದಕ್ಕಾಗಿ ಅವರು ನಮ್ಮ ಜೊತೆಗಾಗಿದ್ದಾರೆ. ಅನೇಕರು ನಮ್ಮ ಜೊತೆಯಲ್ಲೇ ಬಂದಿದ್ದಾರೆ. ಹೌದು. ಆದರೆ ನಾವು ಬಂದಂತಹ ಉದ್ದೇಶ ಎರಡಾಗಿತ್ತು. ಕನ್ಯಾತಿ ಮತ್ತು ಕನಕಾತಿ. ಸಂಪತ್ತು ನಮಗೆ ದೊರಕಿದೆ, ಆದರೆ ನಮಗೆ ಬೇಕಾದಂತಹ ಹೆಣ್ಣು ಇದುವರೆಗೆ ದೊರಕಿದ್ದಿಲ್ಲ. ನಿಜ. ಹಾಗಾದ ಕಾರಣ ನನ್ನದೊಂದು ಮಾತನ್ನ, ಏನದು? ನಾವು ಇರುವರು ಬೇರೆ ಬೇರೆಯಾಗಿ ಹೋದರೆ ಕಾರ್ಯ ಸುಲಭವಾಗುವುದಿಲ್ಲವೇ? ನನ್ನನ್ನು ಬಿಟ್ಟು ನೀನು ಹೋಗ್ತೀಯ? ಹೌದು. ನೀನೆಂದ ಮಾತನ್ನು ಕೇಳುವಾಗ ಒಂದು ರೀತಿ ಸರಿ ಅಂತ ಅನಿಸ್ತದೆ. ಯಾಕೆ ಬಲ್ಲೆಯ? ಈ ತನಕ ಜೊತೆಯಾಗಿದ್ದು ನಮಗೆ ದೊರಕದ್ದು ಬೇರೆ ಬೇರೆಯಾಗಿ ಹೋದರೆ ಸಿಗಬಹುದು ಎನ್ನುವ ಆಲೋಚನೆಯೂ ನನಗೆ ಬಂತು. ಅದು ಹೇಗಾಗ್ತದೆ ಹೇಳು?
ಯಾಕೆ? ಹೊರಟು ಬರುವಾಗ ತಂದೆ ತಾಯಿಯವರು ನನ್ನಲ್ಲಿ ಹೇಳಿದ್ದು ಹೇಗೆ? ಕಮಲಧ್ವಜನ್ನು ತಮ್ಮ ಎನ್ನುವುದಾಗಿ ನೋಡಬೇಡ, ಮಗನಾಗಿ ಕಾಣು ಎನ್ನುವುದಾಗಿ ಅವರ ಮಾತನ್ನು ಒಪ್ಪಿ ನಿನ್ನನ್ನು ಜೊತೆಯಲ್ಲಿ ಕರೆತಂದೆ. ಈ ವೇಳೆ ನೀನು ನನ್ನನ್ನು ತ್ಯಜಿಸಿ ಹೋದದ್ದೇ ಹೌದು ಅಂತ ಆದ್ರೆ, ಏನಾದ್ರೂ ಹೆಚ್ಚು ಕಡಿಮೆಯಾದ್ರೆ ತಂದೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನಾದ್ರೂ ಹೇಗೆ ಕೊಡಲು ಸಾಧ್ಯ ಇದೆ ಹೇಳು? ತಮ್ಮ, ಅಣ್ಣ, ನೀನು ಹೇಳುವಂತಹ ಮಾತು ಮನಸ್ಸಿಗೆ ಒಮ್ಮೆ ಒಪ್ಪಿಗೆಯಾದ್ರು ಮತ್ತೆ ಒಪ್ಪುವುದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಬೇರೆ ಬೇರೆಯಾಗಿ ಹೋಗುವುದು ಬೇಡ ತಮ್ಮ. ಅಣ್ಣ, ಬೇಗ ಪಿತಾ ನಟಗಳನ್ನು ನೋಡ್ಬೋದಾಗೆ ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ಬೇಸರವಾಗುತ್ತಾ ಇದೆ. ಹೌದಲ್ಲ? ಯಾಕೆ ಈ ಮಾತು ಆಡಿದೆ ನಾನು? ಯಾಕೆ? ನಾವು ಬಂದು ಅದೆಷ್ಟೋ ಸಮಯಗಳು ಕಳೆದು ಹೋಯಿತು. ನಿಜ. ಅದೆಷ್ಟೋ ದಿವಸಗಳು ಉರುಳಿ ಹೋಯಿತು. ಖಂಡಿತ. ಹೌದಲ್ಲವೇ? ತಂದೆ ತಾಯಿಯರನ್ನು ಕಾಣಬೇಕು ಎನ್ನುವಂತಹ ಬಯಕೆ ನಮ್ಮ ಮನಸ್ಸಿನಲ್ಲಿ ಇದೆ. ಕಾಣಬೇಕು ಅಂತಾದ್ರೆ ನಾವು ಬಂದ ಉದ್ದೇಶ ಪೂರ್ಣವಾಗಬೇಕು. ಹೌದು. ಅದೇ ರೀತಿಯಲ್ಲಿ ತಂದೆ ತಾಯಿಯರಿಗೆ ಮಕ್ಕಳನ್ನು ನೋಡಬೇಕು ಎನ್ನುವಂತಹ ಬಯಕೆ ಅವರಿಗೂ ಇದ್ದೇ ಇರ್ತದೆ. ಹೌದಲ್ಲವೇ? ಹಾಗಾದರೆ ನಾವಿರುವರು ಜೊತೆಯಾಗಿ ಹೋದರೆ ನಮ್ಮ ಕಾರ್ಯ ಸಾಧನೆ ಆಗುವುದಿಲ್ಲ. ಬೇರೆ ಬೇರೆಯಾಗಿ ಹೋದರೆ ನಾವೆನಿಸಿದಂತೆ ನಿನಗೆ ಬೇಕಾದಂತಹ ಹೆಣ್ಣು, ನನಗೆ ಬೇಕಾದಂತಹ ಹೆಣ್ಣು ಹರಸುವುದಕ್ಕಾಗುತ್ತದೆ. ಹೇಗೆ ತಮ್ಮ? ನಿನ್ನ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ತಂದೆ ತಾಯಿಯರನ್ನು ಕಾಣಬೇಕು, ಅವರ ಪಾದ ಸೇವೆ ಮಾಡಬೇಕೆನ್ನುವ ಉದ್ದೇಶದಿಂದಲೇ ನಾವು ಇರುವವರು. ಹೌದು. ಹೀಗೆ ಹೋದೆ ಮುಂತಾದ್ರೂ ಹೋದಂತಹ ಕಾರ್ಯದಲ್ಲಿ ಜಯ ಸಿಗ್ತದೆ. ಎಲ್ಲದಕ್ಕೂ ಆ ಪರಮಾತ್ಮನ ಅನುಗ್ರಹ ಇರಲೇಬೇಕು. ಅದಕ್ಕಾಗಿ ಶ್ರೀಹರಿಯನ್ನೇ ಮನದಲ್ಲಿ ಧ್ಯಾನಿಸಿದ್ದೇವೆ. ನೀನು ಆ ದಾರಿಯಲ್ಲಿ ನೀನು ಹೋಗು, ಈ ದಾರಿಯಲ್ಲಿ ನಾನು ಹೋಗ್ತೇನೆ, ಮತ್ತೆ ಒಂದಾಗ್ಬೇಕಲ್ಲ. ಅದಕ್ಕಾಗಿ ಇದೇ ಮರವನ್ನು ಸಾಕ್ಷಿಯಾಗಿರಿಸಿ ಸರಿ
ಹರಿಯ ನಾಮವ ಬಿಡದೆ ಸ್ಮರಿಸು ಮನದೊಳಗೆ ಹರಿಯ ನಾಮವ ಬಿಡದೆ ಸ್ಮರಿಸು ಮನದೊಳಗೆ ಶ್ರೀಗರಿ ಪರಮಾತ್ಮ ಸಲಗುವನು ಕರ್ಣದೊಳು ನಮಗೆ ಮಾತೆಯ ನೋಡುವ ದುರದಿ ಒಮ್ಮೆ ತಾಯಿಯ ಆಸೆ ಏನು? ಹಾ. ಮಕ್ಕಳ ಜೊತೆಯಲ್ಲೇ ಇರಬೇಕು, ಹಾ. ಮಕ್ಕಳನ್ನು ಬಿಟ್ಟು ಇರಲೇ ಕೂಡದು ಎನ್ನುವಂತ ಆಸೆ ಹಾ. ಹೆತ್ತ ತಾಯಿಗೆ ಇದ್ದೇ ಇರುತ್ತದೆ. ಹೌದು. ಅದೇ ರೀತಿ ನಮ್ಮ ತಾಯಿಯೂ ಹೌದು. ಗುರುಮಠವನ್ನು ಬಿಟ್ಟು ಬಂದ ನಂತರ ಕೆಲವೇ ಸಮಯ ಅಲ್ಲಿದ್ದೇವೆ ಹೊರತು ಹಾ. ಹೆಚ್ಚು ಸಮಯಗಳ ಕಾಲ ಅಲ್ಲಿ ಇದ್ದವರು ನಾವಲ್ಲ. ದಿಗ್ವಿಜಯಕ್ಕೆ ಹೊರಟು ಬಂದೆವು. ಹಾ. ಅವರಿಗೂ ನಮ್ಮನ್ನು ನೋಡುವ ಆತುರವಿರಬಹುದು, ನಮಗೂ ಇದೆ. ಅದಕ್ಕಾಗಿ ನಿನ್ನ ಮಾತಿಗೆ ಒಪ್ಪಿದ್ದೇನೆ. ಹಾ. ಹೋಗುವಾಗ ಹೋಗುವ ಕಾರ್ಯದಲ್ಲಿ ಜಯವಾಗಬೇಕು ಅಂತಾದ್ರೆ ಪರಮಾತ್ಮನ ಅನುಗ್ರಹ ಇರಲೇಬೇಕು. ಸತ್ಯ. ಆ ಶ್ರೀಹರಿಯನ್ನು ನಿರತವಾಗಿ ಧ್ಯಾನಿಸು. ಆತನ ಭಜನೆಯನ್ನು ಎಂದೂ ಮೀರಬೇಡ. ಆತನ ಧ್ಯಾನವನ್ನು ನೀನು ಮಾಡಿದೆ ಅಂತಾದ್ರೆ ಸರ್ವ ಕಾಲದಲ್ಲೂ ಆತ ರಕ್ಷಣೆಯನ್ನು ಮಾಡ್ತಾನೆ. ಈಗ ನೀನು ಆಲಂಗಿಸ್ತಿದೆ ಬಾ. ಇದೇ ಸ್ಥಳದಲ್ಲಿ ಮತ್ತೆ ಭೇಟಿಯಾಗ. ತಮ್ಮನನ್ನು ಬಿಟ್ಟುಕೊಂಡಿದ್ದೇನೆ. ಪಶ್ಚಿಮಾಭಿಮುಖವಾಗಿ ಆತ ಹೋಗಿದ್ದಾರೆ, ಪೂರ್ವಾಭಿಮುಖವಾಗಿ ಹೋಗ್ತೇನೆ. ಯಾರ ಸಂದರ್ಶನವಂತ ನಿರೀಕ್ಷೆ. ಶ್ರೀನಿವಾಸಾಯ